ಹಲೋ ವೈಲ್ಡ್ ಲೈಫ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್. ಫೋಟೋಗ್ರಫಿಲಿ 3 ಮೈನ್ ಪಿಲ್ಲರ್ಸ್ ಯಾವುದಪ್ಪ ಅಂದರೆ ISO, ಶಟರ್ ಸ್ಪೀಡ್ ಮತ್ತು ಅಪರ್ಚರ್. ಸೊ ಇವತ್ತು 3 ಮೈನ್ ಫೋಟೋಗ್ರಫಿ ಪಿಲ್ಲರ್ಸಲ್ಲಿ ಒಂದಾದ ಅಪರ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಶಟರ್ ಸ್ಪೀಡ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಇಲ್ಲಿ ಐ ಕಾರ್ಡಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅದನ್ನು ಚೆಕ್ ಮಾಡಿ ನೋಡ್ಕೊಂಡು ಬರ್ಬೋದು. ಸೊ ಅಪರ್ಚರ್ ಬಗ್ಗೆ ಈ ವಿಡಿಯೋ ತಿಳ್ಕೊಳ್ಳೋಣ. ಶುರು ಮಾಡೋಕ್ಕೂ ಮುಂಚೆನೇ ಒಂದು ಲೈಕ್ ಹಾಕ್ಬಿಡಿ. ಲೈಕ್ ಮಾಡೋದ್ರ ಓಕೆ, ಬನ್ನಿ ಶುರು ಮಾಡೋಣ. ಫೋಟೋಗ್ರಫಿಲಿ ಅಪರ್ಚರ್ 2 ಮೈನ್ ಥಿಂಗ್ಸ್ನ ಕಂಟ್ರೋಲ್ ಮಾಡುತ್ತೆ. ಮೊದಲನೇದು ಬಂದ್ಬಿಟ್ಟು ಡೆಪ್ತ್ ಆಫ್ ಫೀಲ್ಡ್ ಅಂತ. ಡೆಪ್ತ್ ಆಫ್ ಫೀಲ್ಡ್ ಅಂದರೆ ಏನಪ್ಪ ಅಂದರೆ ಒಂದು ಇಮೇಜಲ್ಲಿ ಎಷ್ಟು ಭಾಗ ಫೋಕಸ್ ಆಗಿದೆ ಅಂತ ಅರ್ಥ. ಎರಡನೇದು ಲೈಟ್. ಸೊ ಕ್ಯಾಮ್ರಾಗೆ ಎಂಟರ್ ಆಗೋ ಲೈಟ್ನ ಅಪರ್ಚರ್ ಕಂಟ್ರೋಲ್ ಮಾಡುತ್ತೆ. ಅಪರ್ಚರ್ ಅಂದರೆ ಲೆನ್ಸಲ್ಲಿರೋ ಒಂದು ಹೋಲ್ ಅಂತ ತಿಳ್ಕೊಳ್ಳೋಣ. ಸೊ ಹೋಲ್ ದೊಡ್ಡದಾಗಿತ್ತು ಅಂದರೆ ಜಾಸ್ತಿ ಲೈಟ್ ಎಂಟ್ರಿ ಆಗುತ್ತೆ, ಹೋಲ್ ಚಿಕ್ಕದಾಗಿತ್ತು ಅಂದರೆ ಕಮ್ಮಿ ಲೈಟ್ ಎಂಟ್ರಿ ಆಗುತ್ತೆ. ಫೋಟೋಗ್ರಫಿ ಟರ್ಮ್ಸಲ್ಲಿ ಅಪರ್ಚರ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಅಪರ್ಚರ್ನ ಎಫ್ ಟಾಪ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಎಫ್ ಟಾಪ್ಸ್ ಅಂದರೆ ಏನು, ಜಾಸ್ತಿ ಕನ್ಫ್ಯೂಸ್ ಆಗಿಬಿಡಿ. ಎಫ್ ಟಾಪ್ಸ್ ಅಂದರೆ ಅಪರ್ಚರ್ದು ಸೈಜ್ ಅಥವಾ ಡಯಾಮೀಟರ್ನ ಹೇಳ್ತಿರೋ ಸರ್ಟೆನ್ ನಂಬರ್ಸ್ ಅಷ್ಟೇ. ಹಿಯರ್ ಕಮ್ಸ್ ದ ಕನ್ಫ್ಯೂಸಿಂಗ್ ಪಾರ್ಟ್. ಇವಾಗ ನಿಮಗೆ ಇನ್ನೂ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಇದು ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಸೇ F9 ಆರ್ F11. ಇವಾಗ ಏನಂದರೆ F11 ಸೆಟ್ ಮಾಡಿದ್ರೆ ಕ್ಯಾಮ್ರಾಗೆ ಲೈಟು ಕಮ್ಮಿ ಎಂಟ್ರ್ ಆಗ್ತಾ ಹೋಗುತ್ತೆ. ಸೊ F5.6 ಸೆಟ್ ಮಾಡಿದ್ರೆ ಕ್ಯಾಮ್ರಾಗೆ ಜಾಸ್ತಿ ಲೈಟ್ ಎಂಟ್ರಿ ಆಗುತ್ತೆ. ಅಪರ್ಚರಲ್ಲಿ ಒಂದು ಚಾಲೆಂಜಿಂಗ್ ಪಾರ್ಟ್ ಇದೆ. ನಾನು ಆಗಲೇ ಹೇಳ್ದಂಗೆ ಈ ಅಪರ್ಚರ್ ಡೆಪ್ತ್ ಆಫ್ ಫೀಲ್ಡ್ನ ಕಂಟ್ರೋಲ್ ಮಾಡುತ್ತೆ. ನಿಮಗೆ ನೆನಪಿರ್ಬೋದು, ಡೆಪ್ತ್ ಆಫ್ ಫೀಲ್ಡ್ ಅಂದರೆ ಒಂದು ಇಮೇಜಲ್ಲಿ ಎಷ್ಟು ಏರಿಯಾ ಫೋಕಸ್ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ಇವಾಗ ನಮ್ಮ ಸಬ್ಜೆಕ್ಟು 2 ಪಕ್ಷಿಗಳು ಅಂತ ಇಟ್ಕೊಳ್ಳೋಣ. ಒಂದ್ರ ಹಿಂದೆ ಒಂದು ಕೂತಿದೆ, ಅದು ಸ್ವಲ್ಪ ಕ್ಲೋಸ್ಲಿ ಕೂತಿದೆ. ನಾವಿವಾಗ ಅಪರ್ಚರ್ F5.6 ಶೂಟ್ ಮಾಡ್ತಿದ್ದೀವಿ. ಮುಂದೆ ಇರೋ ಪಕ್ಷಿ ಕ್ಲೀನಾಗಿ ಫೋಕಸಲ್ಲಿದ್ದೆ ಆ್ಯಂಡ್ ಹಿಂದೆ ಇರೋ ಪಕ್ಷಿ ಸ್ಲೈಟಾಗಿ ಬ್ಲರ್ ಆಗಿದೆ. ಸೊ ಇವಾಗ ಆ ಪಕ್ಷಿನೂ ಕೂಡ ಇಮೇಜಲ್ಲಿ ಶಾರ್ಪಾಗಿ ಬರೋ ಥರ ಮಾಡಬೇಕು ಅಂದರೆ ಅಪರ್ಚರ್ನ ನಾವು F9, F11 ಆ ಥರ ನಂಬರ್ಗಳಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಏನಪ್ಪ ಚಾಲೆಂಜಿಂಗ್ ಪಾರ್ಟ್ ಅಂದರೆ, ನಾನು ಆಗಲೇ ಹೇಳ್ದಂಗೆ ಈ ಥರ ನಂಬರ್ಸಲ್ಲಿ ಅಪರ್ಚರ್ನ ಇಟ್ಕೊಂಡಾಗ ಲೈಟು ಕಮ್ಮಿ ಎಂಟ್ರಿ ಆಗ್ತಾ ಹೋಗುತ್ತೆ. ಇದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಶಟರ್ ಸ್ಪೀಡ್ ಮತ್ತು ISO ಇದೆ. ಶಟರ್ ಸ್ಪೀಡ್ ವಿಡಿಯೋ ನೋಡಿರೋರಿಗೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಹೆಂಗೆ ಅಂತ. ISO ವಿಡಿಯೋಲಿ ನಿಮಗೆ ಇನ್ನೂ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋಲಿ ನೀವು ಅಪರ್ಚರ್ ಏನು ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು 2 ಇಮೇಜಸ್. ಸೊ ಮೊದಲನೇ ಇಮೇಜ್ ಬಂದ್ಬಿಟ್ಟು ಆ ಇಮೇಜಲ್ಲಿ ನನಗೆ ಹಿಂದೆ ಇರೋ ಬ್ರ್ಯಾಂಚ್ ಸ್ವಲ್ಪ ಬೇಕಾಗಿತ್ತು. ಸೊ ನಾನು ಅದನ್ನು F11 ಶೂಟ್ ಮಾಡಿದ್ದೀನಿ. ಸೆಕೆಂಡ್ ಇಮೇಜಲ್ಲಿ ನನಗೆ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಬ್ಲರ್ ಬೇಕಾಗಿತ್ತು. ಸೊ ನಾನು F5.6 ಶೂಟ್ ಮಾಡಿದ್ದೀನಿ. ನೀವು ಕೆಲವು ಇಮೇಜಸ್ನ ನೋಡಿರ್ತೀರ, ಅದರಲ್ಲಿ ಪರ್ಸನ್ ಒಬ್ಬ ಮುಂದೆ ನಿಂತಿದ್ದಾನೆ ಅಂದರೆ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ಲಿ ಬ್ಲರ್ ಆಗಿರುತ್ತೆ. ಈ ಥರ ಮ್ಯಾಜಿಕಲ್ ಇಮೇಜಸ್ಗಳೆಲ್ಲ ನೀವು ಎಫ್ ಟಾಪ್ಸ್ನ ಇನ್ಕ್ರೀಸ್ ಮಾಡೋದ್ರ ಮೂಲಕ ತೆಗಿಬೋದು. ಸೊ ಹೆಂಗೆ ಅಂದರೆ F1.8 ಇಂದ F5.6 ತನಕ ನೀವು ಶೂಟ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ಲಿ ಬ್ಲರ್ ಇರುತ್ತೆ. ಬಟ್ ಎನಿಥಿಂಗ್ ವಿಚ್ ಗೋಸ್ ಬಿಯಾಂಡ್ ದಿಸ್, ನಿಮಗೆ ಬ್ಯಾಕ್ಗ್ರೌಂಡಲ್ಲಿರೋ ಥಿಂಗ್ಸು ಇಮೇಜಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ನಾನು ಕೊಟ್ಟಿರೋ ಎಕ್ಸಾಂಪಲ್ಸ್ಗಳಲ್ಲಿ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರಬೇಕು. ಎಫ್ ಟಾಪ್ಸ್ನ ಡಿಕ್ರೀಸ್ ಮಾಡೋದ್ರಲ್ಲಿ ನಿಮಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ. ಏನಪ್ಪ ಅಂತ ಅಂದರೆ F14ಗಿಂತ ಮೇಲಿರೋ ಅಪರ್ಚರ್ಗಳಲ್ಲಿ ನೀವು ಶೂಟ್ ಮಾಡಿದ್ರೆ ನಿಮ್ಮ ಕ್ಯಾಮ್ರಾ ಸೆನ್ಸರ್ ಮೇಲಿರೋ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇಮೇಜಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಆ್ಯಂಡ್ ಇಮೇಜ್ ಸಾಫ್ಟ್ ಆಗುತ್ತೆ. ಆಗಲೇ ಹೇಳ್ದಂಗೆ ಲೈಟ್ ಕೂಡ ಕಮ್ಮಿ ಆಗುತ್ತೆ. ಅಪರ್ಚರ್ನ ಹೆಂಗಪ್ಪ ಚೇಂಜ್ ಮಾಡೋದು ಅಂತ ನೀವು ಕೇಳಿದ್ರೆ, ಮಾಡರ್ನ್ DSLR ಕ್ಯಾಮ್ರಾಗಳಲ್ಲಿ ಅಥವಾ ಮಿರರ್ಲೆಸ್ ಕ್ಯಾಮ್ರಾಗಳಲ್ಲಿ ನೀವು ಯಾವುದಾದ್ರು ತೊಗೊಂಡ್ರೆ ಮುಂದೆ ಇರೋ ಡಯಲ್ನ ನೀವು ತಿರುಗಿಸ್ಬೇಕಾಗುತ್ತೆ. ಸೊ ನೀವು ರೈಟ್ಗೆ ತಿರುಗಿಸಿದ್ರೆ ಅದು ಅಪರ್ಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಲೆಫ್ಟ್ಗೆ ತಿರುಗಿಸಿದ್ರೆ ಅಪರ್ಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಳೆ ಕಾಲದ ಕ್ಯಾಮ್ರಾ ಲೆನ್ಸ್ಗಳಲ್ಲೆಲ್ಲ ನೀವು ಮುಂಚೆ ಅಪರ್ಚರ್ನ ಲೆನ್ಸಲ್ಲೇ ಚೇಂಜ್ ಮಾಡಬೇಕಾಗಿತ್ತು. ಈ ಫೋಕಸ್ ರಿಂಗ್ ಏನಿದೆ ಇದರ ಮೇಲ್ಗಡೆ ಅಥವಾ ಕೆಳಗಡೆ ಅಪರ್ಚರ್ ಚೇಂಜಿಂಗ್ ರಿಂಗ್ನ ಕೊಟ್ಟಿರೋರು, ನೀವು ಅದರಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬೇಕಾಗಿತ್ತು. ಇವಾಗಿರೋ ಕ್ಯಾಮ್ರಾಸಲ್ಲೆಲ್ಲ ನಾನು ಆಗಲೇ ಹೇಳ್ದಂಗೆ ಡಯಲ್ ಮೂಲಕ ನೀವು ಅಪರ್ಚರ್ನ ಚೇಂಜ್ ಮಾಡ್ಕೋಬೋದು. ಸೊ ಇಷ್ಟೇ ಇತ್ತು ಈ ವಿಡಿಯೋಲಿ. ನಾನು ಹೇಳ್ಕೊಟ್ಟಿರೋದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಫ್ ಇನ್ ಕೇಸ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಡೌಟ್ಸ್ಗಳನ್ನ ನೀವು ಕಮೆಂಟಲ್ಲಿ ಹಾಕ್ಬೋದು, ನಾನು ಅಲ್ಲಿ ಕ್ಲಾರಿಫೈ ಮಾಡ್ತೀನಿ. ಅಥವಾ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿ ನನ್ನ ಫಾಲೋ ಮಾಡಿ DM ಮಾಡಿ ಆ್ಯಂಡ್ ಅಲ್ಲಿ ಕೂಡ ನಿಮ್ಮ ಡೌಟ್ಸ್ಗಳನ್ನ ನಾನು ಕ್ಲಾರಿಫೈ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋಲಿ ಸರಿಪಡಿಸ್ಕೋತೀನಿ. ಏನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ನಾನು ರೋಹನ್ ಮುತ್ತರಾಜ್ ವೈಲ್ಡ್ ಲೈಫ್ ವ್ಲಾಗಿಂಗ್ ಮಾಡ್ತಿರ್ತೀನಿ ಆ್ಯಂಡ್ ಫೋಟೋಗ್ರಫಿ ಟಿಪ್ಸ್ ಕೊಡೋದಾಗಲಿ, ಬಿಹೇವಿಯರ್ಗಳನ್ನ ತಿಳಿಸ್ಕೊಳ್ಳೋದಾಗಲಿ ಇದೆಲ್ಲ ಮಾಡ್ತಿರ್ತೀನಿ. ಸೊ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಇಸ್ ರೋಹನ್ ಮುತ್ತರಾಜ್, ವೈಲ್ಡ್ ಲೈಫ್ ಕನ್ನಡಿಗ, ಸೈನಿಂಗ್ ಆಫ್.